ಓಂ ಶಾಂತಿ. ಇಂದಿನ ದಿನಾಂಕ 28/2/2022. ಮಧುರ ಮಕ್ಕಳೇ, ನೀವು ವಿದ್ಯೆಯಿಂದ ರಾಜ್ಯ ಭಾಗ್ಯ ತೆಗೆದುಕೊಳ್ಳಬೇಕು. ಈ ವಿದ್ಯೆಯು ನಿಮ್ಮನ್ನು ಡಬಲ್ ಕಿರೀಟಧಾರಿಯನ್ನಾಗಿ ಮಾಡುತ್ತದೆ. ನೀವು ನಿಮಗೋಸ್ಕರ ರಾಜ್ಯ ಭಾಗ್ಯ ಸ್ಥಾಪನೆ ಮಾಡುತ್ತೀರಿ. ಪ್ರಶ್ನೆ: ಯಾವ ಕರ್ತವ್ಯ ಒಬ್ಬ ತಂದೆಯದಾಗಿದೆ? ಯಾವುದಕ್ಕೋಸ್ಕರ ಮನುಷ್ಯರು ಬಹಳ ಪುರುಷಾರ್ಥ ಮಾಡುತ್ತಾರೆ, ಆದರೆ ಆ ಕರ್ತವ್ಯವು ಅವರಿಂದ ಮಾಡಲು ಸಾಧ್ಯವಿಲ್ಲ? ಉತ್ತರ: ಅಶಾಂತಿಯ ಪ್ರಪಂಚವನ್ನು ಶಾಂತ ಮಾಡುವುದು. ಈ ಕರ್ತವ್ಯವು ಕೇವಲ ತಂದೆಯದೇ ಆಗಿದೆ. ಪ್ರಪಂಚದಲ್ಲಿ ಎಲ್ಲರನ್ನೂ ಒಂದು ಮಾಡಲು, ಶಾಂತಿಯನ್ನು ತರಲು ಮನುಷ್ಯರು ಪರಿಶ್ರಮ ಪಡುತ್ತಾರೆ. ಅಂಥವರಿಗೆ ಬಹುಮಾನವನ್ನು ಸಹ ಕೊಡುತ್ತಾರೆ. ಆದರೆ ರಾಮರಾಜ್ಯದಲ್ಲಿ ಶಾಂತಿ ಇತ್ತು ಎಂದು ಅವರಿಗೆ ಗೊತ್ತಿಲ್ಲ. ಈಗ ರಾವಣ ರಾಜ್ಯ, ಆದ್ದರಿಂದ ಶಾಂತಿ ಇರಲು ಸಾಧ್ಯವಿಲ್ಲ. ಓಂ ಶಾಂತಿ. ಪಾರಲೌಕಿಕ ತಂದೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆಂದು ಮಕ್ಕಳ ಮನಸ್ಸಿನಲ್ಲಿ ಈಗ ತಿಳಿದಿದೆ. ಆದರೆ ಎಲ್ಲಿಗೆ? ಶಾಂತಿಧಾಮಕ್ಕೆ. ನಂತರ ಏನು ಆಗುತ್ತದೆ? ಯಾರು ಚೆನ್ನಾಗಿ ಓದಿರುತ್ತಾರೆ ಅವರು ಶಾಂತಿಧಾಮಕ್ಕೆ ವಯ ಸೂಕ್ಷ್ಮ ಲೋಕದಿಂದ ಹೋಗುತ್ತಾರೆ. ಬೇಹದ್ದಿನ ತಂದೆ ಸುಖ ಕೊಡಲು ಬಂದಿದ್ದಾರೆಂದು ಆತ್ಮದಲ್ಲಿ ಇಡೀ ದಿನ ನೆನಪಿರಬೇಕು. ಯಾರಿಗೆ ನಿಶ್ಚಯವಿರುವುದಿಲ್ಲ ಅವರು ಬರುವುದೇ ಇಲ್ಲ. ನಾವು ಈಶ್ವರನ ಸಂತಾನರಾಗಿದ್ದೇವೆ. ತಂದೆಯು ತಿಳಿದುಕೊಂಡಿದ್ದಾರೆ, ನಾನು ಮಕ್ಕಳ ಮುಂದೆ ಬಂದಿದ್ದೇನೆಂದು. ಕಲ್ಪದ ಹಿಂದೆಯೂ ತಂದೆಯು ಇದೇ ಭ್ರಷ್ಟಾಚಾರಿ ಪ್ರಪಂಚದಲ್ಲಿ ಬಂದಿದ್ದರು. ಇಲ್ಲಿ ಎಲ್ಲರೂ ಭ್ರಷ್ಟಾಚಾರಿಗಳೇ ಆಗಿದ್ದಾರೆ. ಅಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳಾಗಿರುತ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ಇದು ಈಶ್ವರೀಯ ಸಂಪ್ರದಾಯ ಹಾಗೂ ಆಸುರಿ ಸಂಪ್ರದಾಯದ ಆಟವಾಗಿದೆ. ಗೀತೆ: ಯಾರು ಈ ಎಲ್ಲ ಆಟವನ್ನು ರಚನೆ ಮಾಡಿದರು? ಯಾವಾಗ ಯಾವುದಾದರೂ ಇಂತಹ ಗೀತೆ ಕೇಳಿ ಬಂದರೆ ಬಾಬಾ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಿದ್ದಾರೆಂದು ತಿಳಿದುಕೊಳ್ಳಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಖಂಡಿತವಾಗಿ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇಂತಹ ತಂದೆಗೆ ತುಂಬ ಮಹಿಮೆ ಇದೆ. ಯಾರಾದರೂ ಏನಾದರೂ ಹೇಳುತ್ತಾರೆಂದರೆ ಅವರನ್ನು ಬಹಳ ಬುದ್ಧಿವಂತರೆಂದು ಮಹಿಮೆ ಮಾಡುತ್ತಾರೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಗುಣವಿರುತ್ತದೆ. ಪರಂಪಿತ ಪರಮಾತ್ಮನ ಮಹಿಮೆ ಬಹಳ ದೊಡ್ಡದ್ದು. ಪ್ರತಿಯೊಬ್ಬರಿಗೂ ಅವರದೇ ಆದ ಪಾತ್ರ ಸಿಕ್ಕಿದೆ. ಪರಂಪಿತ ಪರಮಾತ್ಮರಿಗೂ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರ ಸಿಕ್ಕಿದೆ. ಈ ನಾಟಕದಲ್ಲಿ ದೊಡ್ಡ ದೊಡ್ಡ ಮುಖ್ಯ ಪಾತ್ರಧಾರಿಗಳು ಯಾರು? ಯುಧಿಷ್ಠರ ಹಾಗೂ ಧೃತರಾಷ್ಟ್ರ. ಮತ್ತೊಂದು ಕಡೆ ತೋರಿಸುತ್ತಾರೆ ಭೀಷ್ಮ ಪಿತಾಮಹ ಹಾಗೂ ಇನ್ನೂ ಅನೇಕರು. ಭೀಷ್ಮ ಪಿತಾಮಹರಿಗೆ ಬಾಲಬ್ರಹ್ಮಚಾರಿ ಎಂದು ಹೇಳುತ್ತಾರೆ. ದ್ರೋಣಾಚಾರ್ಯ, ಅಶ್ವತ್ಥಾಮ, ಈ ಎಲ್ಲ ವಿದ್ವಾಂಸರು ಪಂಡಿತರ ಹೆಸರುಗಳಾಗಿವೆ. ಈ ಪಂಡಿತರು ಯುದ್ಧದ ಮೈದಾನದಲ್ಲಿ ಯುದ್ಧ ಮಾಡಲು ಬರುವರೇ. ಈ ರೀತಿಯ ನಿಯಮವಿಲ್ಲ. ಅಸತ್ಯ ಶರೀರ, ಅಸತ್ಯ ಮಾಯೆ, ರಾವಣ ಸುಳ್ಳು, ರಾಮ ಸತ್ಯ ಎಂದು ತಿಳಿಸುತ್ತಾರೆ. ಪರಂಪಿತ ಪರಮಾತ್ಮನಿಗೆ ಸತ್ಯ ಎಂದು ಹೇಳಲಾಗುತ್ತದೆ. ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಬಾಕಿ ಏನೆಲ್ಲ ರಚನೆ ಹಾಗೂ ರಚಯಿತರಿದ್ದಾರೆ ಅವರೆಲ್ಲ ಅಸತ್ಯ. ಇದೆಲ್ಲವೂ ಜ್ಞಾನದ ಮಾತಾಗಿದೆ. ಜ್ಞಾನದಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಎಂದು ತಂದೆ ಬಂದು ತಿಳಿಸಿಕೊಡುತ್ತಾರೆ. ಭಾರತದ ಗೀತಾ ಜ್ಞಾನವಂತೂ ಪ್ರಾಯಲೋಪವಾಗಿ ಬಿಟ್ಟಿದೆ. ಆದರೆ ಸ್ವಲ್ಪ ಮಾತ್ರ ಉಳಿದುಕೊಂಡು ಬಿಟ್ಟಿದೆ. ತಂದೆ ತಿಳಿಸಿಕೊಡುತ್ತಾರೆ, ನಾನು ಈಗ ಬಂದು ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸಿಕೊಡುತ್ತೇನೆ.
ಗೀತೆ ಮುಖ್ಯವಾಗಿದೆ, ಏಕೆಂದರೆ ಅದರಲ್ಲಿ ಭಗವಾನು ವಾಚವಿದೆ. ತಂದೆ ಹೇಳುತ್ತಾರೆ, ಗೀತೆಯಲ್ಲಿ ಕೃಷ್ಣ ಭಗವಾನ್ ಎಂದು ಬರೆದು ಬಿಟ್ಟಿದ್ದಾರೆ. ಆದರೆ ತಂದೆ ಬಂದು ತಿಳಿಸಿಕೊಡುತ್ತಾರೆ, ಕೃಷ್ಣನು ಸ್ವರ್ಗದ ಮೊದಲ ರಾಜಕುಮಾರನಾಗಿದ್ದಾನೆ. ಅವನು ಮೊದಲು ನನ್ನಿಂದ ಬೀಳ್ಕೊಡುಗೆ ತೆಗೆದುಕೊಂಡು ಮುಕ್ತಿಧಾಮದಿಂದ ಸ್ವರ್ಗದ ರಾಜನಾಗಲು ಬಂದಿದ್ದನು. ಕೃಷ್ಣನಿಗೆ ಎಷ್ಟೊಂದು ಮಹಿಮೆ ಇದೆ. ಕೃಷ್ಣನಿಗೂ ತಂದೆ ಇರಬೇಕಲ್ಲವೇ? ಎಂತಹ ತಂದೆಯೋ ಅಂತಹ ಮಕ್ಕಳು. ಹಾಗಾದರೆ ತಂದೆಯ ಮಹಿಮೆ ಎಲ್ಲಿ? ಅವನಿಗೆ ಆಸ್ತಿ ಯಾರಿಂದ ಸಿಕ್ಕಿತು? ಕೃಷ್ಣನು ಸತ್ಯಯುಗದ ಆದಿಯಲ್ಲಿ ಬರುವನು. ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣರಾಗುತ್ತಾರೆ. ಎಷ್ಟು ಸಾಹುಕಾರರಾಗಿದ್ದರು, ಆದರೆ ಅಷ್ಟೊಂದು ಹಣ ಅವರಿಗೆ ಎಲ್ಲಿಂದ ಬಂದಿತು? ಈ ಸಮಯದಲ್ಲಿ ಏನೂ ತಿಳಿದಿಲ್ಲ. ಏನಾಯಿತು? ಇಷ್ಟೊಂದು ಪದಾರ್ಥ ಎಲ್ಲಿಂದ ಹೇಗೆ ಸಿಕ್ಕಿತು? ಯಾರು ಕೊಟ್ಟರು? ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಬೇಹದ್ದಿನ ತಂದೆ ಓದಿಸುತ್ತಾರೆಂದು ಈ ವಿದ್ಯೆಯಿಂದ ನಾವು ಸತ್ಯಯುಗದ ರಾಜರಾಗುತ್ತೇವೆ. ಕೆಲವರು ಅಲ್ಪ ಕಾಲಕ್ಕಾಗಿ ವಿಕಾರಿ ರಾಜರಾಗುತ್ತಾರೆ, ಆದರೆ ಅವರಿಗೆ ಜ್ಞಾನದ ನಾಲೆಡ್ಜ್ ಇರುವುದಿಲ್ಲ. ಯಾರು ಬಹಳ ದಾನ ಪುಣ್ಯ ಮಾಡುತ್ತಾರೆ ಅವರು ಸಾಹುಕಾರರ ಮನೆಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತಾರೆ. ಇಲ್ಲಂತೂ ವಿದ್ಯೆಯಿಂದ ರಾಜ ಮಹಾರಾಜರಾಗುತ್ತೀರಿ, ಡಬಲ್ ಕಿರೀಟಧಾರಿಗಳಾಗುತ್ತಾರೆ. ಆದರೆ ತಂದೆ ಎಲ್ಲವನ್ನೂ ಮಾಡಿ ತನ್ನನ್ನು ತಾನು ಬಚ್ಚಿಟ್ಟುಕೊಳ್ಳುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆಯು ರಾಜ್ಯ ಭಾಗ್ಯ ಕೊಟ್ಟಿದ್ದರು, ಬಹಳ ಸುಖಿಯಾಗಿದ್ದೆವು. ದೇವತೆಗಳ ಪೂಜೆ ಬಹಳ ಚೆನ್ನಾಗಿ ಆಗುತ್ತದೆ. ನೋಡಬೇಕೆಂದರೆ ಶ್ರೀನಾಥ ದ್ವಾರಕ್ಕೆ ಹೋಗಿ ನೋಡಬೇಕು. ದೇವತೆಗಳ ಚಿತ್ರಗಳ ಮುಂದೆ ಎಷ್ಟೊಂದು ನೈವೇದ್ಯ ಇಡುತ್ತಾರೆ. ಹಾಗಾದರೆ ಸ್ವತಃ ತಾವೇ ಮಾಲೀಕರಾದಾಗ ಏನೆಲ್ಲ ವೈವಿಧ್ಯಮಯ ಜೀವನ ಇರುತ್ತದೆ. ಹೊಸ ಪ್ರಪಂಚದ ತೋಟದ ಮಾಲು ಬಹಳ ಚೆನ್ನಾಗಿರುತ್ತದೆ. ಹಳೆಯದರಲ್ಲಿ ಶಕ್ತಿ ಕಡಿಮೆ ಇರುತ್ತದೆ. ಮಕ್ಕಳಿಗೆ ಸಾಕ್ಷಾತ್ಕಾರವಾಗುತ್ತದೆ. ತಂದೆ ತಿಳಿಸಿಕೊಡುತ್ತಾರೆ, ಅಷ್ಟೊಂದು ಶ್ರೇಷ್ಠರಿದ್ದ ನೀವು ಹೀಗೆ ಹೇಗೆ ಆಗಿಬಿಟ್ಟಿರಿ? ನಿಮ್ಮ ಮೇಲೆ 5 ವಿಕಾರ ರೂಪಿ ಮಾಯೆ ಬಂದು ಕುಳಿತು ಬಿಟ್ಟಿದೆ. ಆದ್ದರಿಂದ ನೀವು ಈಗ ಮುಳ್ಳುಗಳಾಗಿ ಬಿಟ್ಟಿದ್ದೀರಿ. ಮುಳ್ಳುಗಳ ವೃಕ್ಷವಿದೆಯಲ್ಲವೇ? ಅದರಲ್ಲಿ ಮುಳ್ಳುಗಳು ಬಹಳ ಇರುತ್ತದೆ. ಅದಕ್ಕೆ ಮುಳ್ಳುಗಳ ಕಾಡು ಎಂದು ಹೇಳಲಾಗುತ್ತದೆ. ಈಗ ಒಬ್ಬೊಬ್ಬ ಮನುಷ್ಯರೂ ಸಹ ಮುಳ್ಳುಗಳಾಗಿದ್ದಾರೆ. ಕಾಮವಿಕಾರವನ್ನು ನಡೆಸುವವರಾಗಿದ್ದಾರೆ. ಮಾಯೆಯ ಪ್ರವೇಶದಿಂದ ರಾವಣ ರಾಜ್ಯ ಬಂದು ಬಿಟ್ಟಿದೆ. ನಾವು ಗುಪ್ತ ವೇಷದಲ್ಲಿದ್ದೇವೆ. ಇದು ಯಾರಿಗೂ ತಿಳಿದಿಲ್ಲ. ನೀವು ಮಕ್ಕಳು ಕಲ್ಪದ ಹಿಂದಿನಂತೆ ಶ್ರೀಮತದಂತೆ ನಡೆಯುತ್ತಿದ್ದೀರಿ. ಕೇವಲ ಒಂದು ಕಲ್ಪದ ಮಾತಲ್ಲ, ಕಲ್ಪದಲ್ಲೂ ನಡೆಯುತ್ತಿದ್ದೀರಿ. ನೀವು ಕುಳಿತು ತಂದೆಯಿಂದ ರಾಜಯೋಗದ ವಿದ್ಯೆಯನ್ನು ಕಲಿಯುತ್ತಿದ್ದೀರಿ. ನೀವು ಅಹಿಂಸಕ ಯೋಧರಾಗಿದ್ದೀರಿ, ಆದರೆ ನೀವು ಗುಪ್ತವಾಗಿದ್ದೀರಿ. ನೀವು ನಿಮ್ಮನ್ನು ನೀವು ತಿಳಿದುಕೊಂಡಿದ್ದೀರಿ. ಈ ಶಕ್ತಿಯರು ಗುಪ್ತ ರೀತಿ ಯೋಗ ಬಲದಿಂದ ವಿಶ್ವದಲ್ಲಿ ತಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆಂದು ಪ್ರಪಂಚದವರಿಗೆ ಗೊತ್ತಿಲ್ಲ. ನೀವು ಪ್ರತಿಯೊಬ್ಬರೂ ಆಸ್ತಿಯನ್ನು ತೆಗೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ. ಆ ಸಿಪಾಯಿಗಳು ತಮ್ಮ ರಾಜ್ಯಕ್ಕಾಗಿ ಯುದ್ಧ ಮಾಡುತ್ತಾರೆ, ಆದರೆ ನೀವು ನಿಮಗೋಸ್ಕರ ಏನು ಬೇಕಾದರೂ ಮಾಡುತ್ತೀರಿ. ಭಾರತವನ್ನು ಚಿನ್ನದ ಯುಗವನ್ನಾಗಿ ಮಾಡುತ್ತೀರಿ. ಯಾರು ಇದರಲ್ಲಿ ಸಹಯೋಗ ಕೊಡುತ್ತಾರೆ ಅವರೇ ರಾಜ್ಯ ಪಡೆದುಕೊಳ್ಳುತ್ತಾರೆ. ಅಂದರೆ ನೀವು ಗುಪ್ತವಾಗಿ ಭಾರತದ ಸೇವೆ ಮಾಡುತ್ತೀರಿ. ಯಾರು ಮಾಡುತ್ತಾರೆ ಅವರೇ ತೆಗೆದುಕೊಳ್ಳುತ್ತಾರೆ. ಕೆಲವರು ಕಷ್ಟಪಟ್ಟು ರಾಜ ರಾಣಿ, ಕೆಲವರು ಪ್ರಜೆಯಾಗುತ್ತಾರೆ. ಅವರು ಭಾರತದಲ್ಲೇ ಬಂದು ರಾಜ್ಯ ಮಾಡುತ್ತಾರೆ. ನಮ್ಮದು ಶಿವಶಕ್ತಿ ಪಾಂಡವ ಸೇನೆಯಾಗಿದೆ. ಪಾಂಡವರು ಎಂದರೆ ಮಾರ್ಗದರ್ಶಿಗಳು. ಮುಖ್ಯ ಆತ್ಮೀಯ ಮಾರ್ಗದರ್ಶಿ
ತಂದೆ ಆಗಿದ್ದಾರೆ. ಪಾಂಡವರಲ್ಲಿ ಸ್ತ್ರೀ ಪುರುಷರಿಬ್ಬರೂ ಇದ್ದಾರೆ, ಏಕೆಂದರೆ ಇದು ಪ್ರವೃತ್ತಿ ಮಾರ್ಗವಾಗಿದೆ. ಆದ್ದರಿಂದ ಯುದ್ಧದ ಮಾತೇ ಇಲ್ಲ. ಶಾಸ್ತ್ರಗಳಲ್ಲಿ ಏನೇನೋ ಕುಳಿತು ಬರೆದು ಬಿಟ್ಟಿದ್ದಾರೆ, ಅನೇಕ ಹೆಸರುಗಳನ್ನು ತೋರಿಸಿದ್ದಾರೆ. ಇದೆಲ್ಲವೂ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ಭಕ್ತಿಯಿಂದ ಭಗವಂತನು ಸಿಗುತ್ತಾನೆಂದು ತಿಳಿದುಕೊಂಡು ಬಿಟ್ಟಿದ್ದಾರೆ. ಭಕ್ತಿಯ ಫಲ ಕೊಡುವುದೆಂದರೆ ಸದ್ಗತಿ ಮಾಡುವುದು. ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಸನ್ಯಾಸ ಧರ್ಮಕ್ಕೆ ಸ್ವಲ್ಪವೇ ಸಮಯವಿದೆ. ಸ್ವರ್ಗದಲ್ಲಿ ಇದು ಇರುವುದಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ, ಸ್ವರ್ಗದಲ್ಲಿ ಯಾರ ರಾಜ್ಯ ಇತ್ತೋ ಹಾಗೂ ಯಾರ ಧರ್ಮವಿತ್ತೋ. ತಂದೆಯು ಬಂದು ದೇವಿ ದೇವತೆಗಳ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆಂದ ಮೇಲೆ ಅನ್ಯ ಧರ್ಮಗಳ ವಿನಾಶ ಆಗಲೇಬೇಕಾಗುತ್ತದೆ. ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ಅದಾಗಿದೆ ಆಸುರಿ ಸಂಪ್ರದಾಯ, ಇದಾಗಿದೆ ಪತಿತ ಪ್ರಪಂಚ. ಈಗ ನೀವು ಈಶ್ವರನ ಸಂತಾನರಾಗಿದ್ದೀರಿ. ಈಶ್ವರ ಯಾರಾಗಿದ್ದಾರೆ? ನಿರಾಕಾರ ಶಿವ. ಪ್ರಪಂಚದವರೆಲ್ಲರೂ ತಿಳಿದುಕೊಂಡಿದ್ದಾರೆ ಬ್ರಹ್ಮನೇ ಶಿವ ಎಂದು. ಬ್ರಹ್ಮನನ್ನು ಪರಂಪಿತ ಪರಮಾತ್ಮ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರಪಂಚದವರು ತಮ್ಮನ್ನು ತಾವು ಈಶ್ವರ ಬ್ರಹ್ಮಜ್ಞಾನಿ ಎಂದು ಹೆಸರಿಟ್ಟುಕೊಂಡಿದ್ದಾರೆ. ಇದರಲ್ಲಿ ಅರ್ಥವೇ ಇಲ್ಲ. ಆತ್ಮಗಳ ನಿವಾಸಕ್ಕೆ ಬ್ರಹ್ಮ ಮಹಾತತ್ವವೆಂದು ಹೇಳುತ್ತಾರೆ. ಆತ್ಮನಿಗೆ ಸಾಲಿಗ್ರಾಮ ಎಂದು ಹೇಳುತ್ತಾರೆ. ರುದ್ರಜ್ಞಾನ ಯಜ್ಞವು ಯಾವಾಗ ರಚನೆಯಾಗುತ್ತದೆಯೋ ಆಗ ದೊಡ್ಡ ಶಿವಲಿಂಗ ಹಾಗೂ ಸಾಲಿಗ್ರಾಮಗಳನ್ನು ಮಾಡುತ್ತಾರೆ. ಈ ರೀತಿ ಆತ್ಮ ಚಿಕ್ಕದಾಗಿ ಪರಮಾತ್ಮ ದೊಡ್ಡದಾಗಿ ತೋರಿಸುತ್ತಾರೆ. ಅವರಿಗೆ ಹೇಳಲಾಗುತ್ತದೆ, ಪರಂಪಿತ ಪರಮಾತ್ಮ ಸುಪ್ರೀಂ ಸೋಲ್ ಪರಮಧಾಮದ ನಿವಾಸಿಯಾಗಿದ್ದಾರೆ. ತನ್ನ ಇಂದ್ರಿಯಗಳ ಮುಖಾಂತರ ಆತ್ಮವು ನೆನಪು ಮಾಡುತ್ತದೆ. ಇವೆಲ್ಲ ಮಾತುಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ರಚನೆ ರಚಯಿತನ ಆದಿ ಮಧ್ಯ ಅಂತ್ಯದ ಜ್ಞಾನ ಹಾಗೂ ಮುಖ್ಯ ಪಾತ್ರಧಾರಿ ಯಾರು, ಹೇಗೆ ಪಾತ್ರ ಮಾಡುತ್ತಾರೆ, ಯಾರು ಎಷ್ಟು ಜನ್ಮ ತೆಗೆದುಕೊಳ್ಳುತ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇದರ ಲೆಕ್ಕವೂ ಇರಬೇಕು. ತಂದೆ ಹೇಳುತ್ತಾರೆ, ಮಕ್ಕಳೇ, ಇದು ನಿಮ್ಮ ಕಲ್ಯಾಣಕಾರಿ ಜನ್ಮವಾಗಿದೆ ಹಾಗೂ ಇದಕ್ಕೆ ಕಲ್ಯಾಣಕಾರಿ ಯುಗ ಎಂದು ಕರೆಯುತ್ತಾರೆ. ಈ ಸಂಗಮವು ಯಾರಿಗೂ ಗೊತ್ತಿಲ್ಲ. ಸಂಗಮವನ್ನು ಯುಗೆ ಯುಗೆ ಎಂದು ಹೇಳುತ್ತಾರೆ. ಹಾಗಾದರೆ 4 ಸಂಗಮಗಳನ್ನು ತೋರಿಸಿಬಿಟ್ಟಿದ್ದಾರೆ. ಈಗ ಇಳಿಯುವ ಕಲೆಯಾಗಿದೆ. ಸತ್ಯಯುಗದಿಂದ ತ್ರೇತಾಯುಗಕ್ಕೆ 2 ಕಲೆ ಕಡಿಮೆಯಾಗುತ್ತದೆ. ದ್ವಾಪರದಲ್ಲಿ ಕಲೆ ಇನ್ನೂ ಕಡಿಮೆಯಾಗುತ್ತದೆ. ಪತಿತರಾಗುತ್ತಾ ಬರುತ್ತಾರೆ. ಇದಾಗಿದೆ ಭಿನ್ನ ಭಿನ್ನ ಧರ್ಮಗಳ ವೃಕ್ಷ. ಎಷ್ಟೊಂದು ಭಾಷೆಗಳಿವೆ, ಎಷ್ಟೊಂದು ಅಶಾಂತಿ ಇದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಸ್ವರ್ಗದಲ್ಲಿ ಅಶಾಂತಿ ಇರುವುದಿಲ್ಲ. ಇಲ್ಲಿ ಅನೇಕರಿಗೆ ಶಾಂತಿಯ ಪಾರಿತೋಷಕವನ್ನು ಕೊಡುತ್ತಾರೆ. ಶಾಂತಿಯಂತೂ ಇಲ್ಲವೇ ಇಲ್ಲ. ಪ್ರಪಂಚದವರನ್ನು ಒಂದುಗೂಡಿಸಲು ಅನೇಕ ಪ್ರಯತ್ನ ಮಾಡುತ್ತಾರೆ. ಪೋಪ್ ಸಹ ಏಕತೆ ಇರಲಿ ಎಂದು ಹೇಳುತ್ತಾರೆ. ಎಲ್ಲರೂ ಅಣ್ಣಂದಿರು ಆಗಿದ್ದಾರೆ, ಅದಕ್ಕೆ ಅಕ್ಕಂದಿರು ಏಕಿಲ್ಲ? ಅವರಿಗಂತೂ ನಾಟಕದ ಬಗ್ಗೆ ಗೊತ್ತೇ ಇಲ್ಲ. ಯಾವಾಗ ಪ್ರಪಂಚದಲ್ಲಿ ರಾಮರಾಜ್ಯವಿತ್ತೋ ಆಗ ಶಾಂತಿ ಇತ್ತು. ಈಗ ರಾವಣ ರಾಜ್ಯವಾಗಿದೆ. ಆದ್ದರಿಂದ ಅನೇಕ ಧರ್ಮಗಳಿವೆ. ಅಶಾಂತ ಪ್ರಪಂಚವನ್ನು ಶಾಂತ ಮಾಡುವುದು ಕೇವಲ ಒಬ್ಬ ತಂದೆಯದಾಗಿದೆ. ಇದಂತೂ ಪ್ರಪಂಚದವರ ಪ್ರಶ್ನೆಯಾಗಿದೆ. ಇಡೀ ಪ್ರಪಂಚದ ಬಗ್ಗೆ ತಂದೆಗೆ ಚಿಂತೆ ಇರುತ್ತದೆ. ತಂದೆ ಹೇಳುತ್ತಾರೆ, ನಾನೇ ಈ ಪ್ರಪಂಚವನ್ನು ಶಾಂತಿಯಲ್ಲಿ ತರುತ್ತೇನೆ. ಪ್ರಪಂಚದ ಶಾಂತಿಗಾಗಿ ಸೃಷ್ಟಿಗೆ ತಂದೆಯೇ ಬರಬೇಕಾಯಿತು. ಅವರದೇ ಪಾತ್ರವಿದೆ. ಹೇಳುತ್ತಾರೆ, ತಂದೆ ಎಲ್ಲವನ್ನೂ ಮಾಡಿ ತನ್ನನ್ನು ತಾನು ಬಚ್ಚಿಟ್ಟುಕೊಳ್ಳುತ್ತಾರೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಕಲಿಯುಗದಲ್ಲೂ ಯಾರಿಗೂ ತಿಳಿಯುವುದಿಲ್ಲ. ತನ್ನ ಆತ್ಮದ ಬಗ್ಗೆ ತಿಳಿದುಕೊಳ್ಳುತ್ತಾರೆಯೇ ಹೊರತು
ತಂದೆಯ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ, ಈ ಜ್ಞಾನ ಪ್ರಾಯಲೋಪವಾಗಿ ಬಿಡುತ್ತದೆ. ಏನೆಲ್ಲ ಶಾಸ್ತ್ರ ಮಂದಿರಗಳನ್ನು ಮಾಡಿದ್ದಾರೆ ಅವೆಲ್ಲವೂ ವಿನಾಶವಾಗಿ ಬಿಡುತ್ತದೆ. ಭಕ್ತಿ ಮಾರ್ಗದ ಒಂದು ವಸ್ತುವೂ ಇರುವುದಿಲ್ಲ. ತಂದೆ ಹೇಳುತ್ತಾರೆ, ಈಗ ಕೇವಲ ನನ್ನನ್ನು ನೆನಪು ಮಾಡಿ ಹಾಗೂ ಎಲ್ಲದರ ಮೇಲೆ ಮಮತ್ವ ತೆಗೆದುಬಿಡಿ. ಸನ್ಯಾಸಿಗಳಂತೂ ಈ ರೀತಿ ಹೇಳುವುದಿಲ್ಲ. ಅವರದ್ದು ನಿವೃತ್ತಿ ಮಾರ್ಗವಾಗಿದೆ. ಪಾವನರಿಂದ ಪತಿತ, ಪತಿತರಿಂದ ಪಾವನರು ನಾವೇ ಆಗುತ್ತೇವೆ. ಸನ್ಯಾಸಿಗಳದ್ದು ಡ್ರಾಮಾ ಅನುಸಾರ ಪಾತ್ರವಿದೆ. ಈ ರೀತಿ ಇಲ್ಲದಿದ್ದರೆ ಭಾರತ ಇನ್ನೂ ದುಃಖಿಯಾಗಿ ಬಿಡುತ್ತಿತ್ತು. ಮುಖ್ಯವಾದ ಮಾತಾಗಿದೆ ಪವಿತ್ರತೆಯದು. ಪವಿತ್ರತೆಯ ಶಕ್ತಿಯಿಂದ ನಾವು ಪತಿತ ಪ್ರಪಂಚವನ್ನು ಪಾವನ ಮಾಡುತ್ತೇವೆ. ತಂದೆಯ ಶ್ರೀಮತದ ಅನುಸಾರ ನಾವು ಆತ್ಮಗಳು ತಂದೆಯ ಜೊತೆ ಹೋಗುತ್ತೇವೆ. ಪವಿತ್ರರಾಗುತ್ತಿದ್ದಂತೆ ನಾವು ಗುರಿಯನ್ನು ತಲುಪುತ್ತೇವೆ. ರಾತ್ರಿಯ ಪ್ರಯಾಣಿಕನೇ, ಸುಸ್ತಾಗಬೇಡ. ಈ ಗೀತೆಯು ಬಹಳ ಅದ್ಭುತವಾಗಿದೆ. ಮೊದಲು ನೀವು ಮಧುರ ಮನೆಗೆ ಹೋಗಿ ನಂತರ ಹಗಲಿನಲ್ಲಿ ಬರುತ್ತೇವೆ. ನೀವಾಗಿದ್ದೀರಿ ಆತ್ಮೀಯ ಯಾತ್ರೆಯ ಬ್ರಾಹ್ಮಣರು. ಇದು ಎಷ್ಟು ತಿಳಿದುಕೊಳ್ಳುವ ಮಾತಾಗಿದೆ. ಎಷ್ಟು ತಂದೆಯ ನೆನಪು ಮಾಡುತ್ತೀರಿ ಅಷ್ಟು ಉತ್ತಮ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ಸಂಪಾದನೆ ಬಹಳ ಇದೆ. ಮಾಡಿಕೊಳ್ಳಲಿಲ್ಲವೆಂದರೆ ಭಸ್ಮೀಭೂತರಾಗಿ ಬಿಡುತ್ತೀರಿ. ಸ್ವಲ್ಪವಾದರೂ ಕಷ್ಟಪಡಬೇಕಲ್ಲವೇ? ಲೌಕಿಕ ತಂದೆಯನ್ನು ಹೇಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ಓಡಾಡುತ್ತಾ ನೆನಪು ಮಾಡುತ್ತಾ ಇರಿ. ಪಾರಲೌಕಿಕ ತಂದೆಯನ್ನು ಏಕೆ ಮರೆತು ಹೋಗುತ್ತೀರಿ? ನಾಚಿಕೆಯಾಗುವುದಿಲ್ಲವೇ? ಲೌಕಿಕ ತಂದೆಯನ್ನು ಎಂದಾದರೂ ಮರೆಯುತ್ತೀರಾ? ಪಾರಲೌಕಿಕ ತಂದೆ ಯಾರಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ ಅವರನ್ನೇ ಮರೆತು ಹೋಗುತ್ತೀರಿ. ಅಂದ ಮೇಲೆ ಆಸ್ತಿಯನ್ನೂ ಸಹ ಮರೆತು ಹೋಗುತ್ತೀರಿ. ಹಾಗಾದರೆ ನಿಮಗೆ ಎಂತಹ ಪದವಿ ಸಿಗುತ್ತದೆ? ಯುಕ್ತಿಯಿಂದ ತಿಳಿಸಿಕೊಡುತ್ತಾರೆ. ಇನ್ನೇನು ತಂದೆಯು ಬಂದೇ ಬಿಡುತ್ತಾರೆ. ನಮಗೆ ಈ ಶರೀರವೂ ಬೇಡ. ಬಹಳ ಮಧುರ ಜ್ಞಾನ ಇದಾಗಿದೆ. ಕೊಡುವವರು ಸಹ ಬಹಳ ಮಧುರವಾಗಿದ್ದಾರೆ. ಅರ್ಧ ಕಲ್ಪ ದುಃಖದಿಂದ ನೆನಪು ಮಾಡುತ್ತಾ ಬಂದಿದ್ದೀರಿ. ತಂದೆ ನಮ್ಮನ್ನು ದುಃಖದಿಂದ ಬಿಡಿಸಲು ಬಂದಿದ್ದಾರೆ. ಈಗ ನಿಮ್ಮನ್ನು ಎಲ್ಲ ದುಃಖದಿಂದ ಬಿಡಿಸುತ್ತಾರೆ. ಆದರೆ ನಾವು ತಂದೆಯ ಮತದಂತೆ ನಡೆಯಬೇಕು. ತಂದೆ ತಿಳಿಸುತ್ತಾರೆ, ನಾನು ನಿಮ್ಮ ತಂದೆಯಲ್ಲವೇ? ಆದರೆ ಏಕೆ ಮರೆತು ಹೋಗುತ್ತೀರಿ? ನೀವು ತಂದೆಯ ಮಕ್ಕಳು. ಶಾಂತಿಧಾಮ ಸುಖಧಾಮಕ್ಕೆ ಹೋಗುವವರಲ್ಲವೇ? ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲವೇ? ನಾನು ನಿಮ್ಮನ್ನು ಡಬಲ್ ಕಿರೀಟಧಾರಿಯನ್ನಾಗಿ ಮಾಡುತ್ತೇನೆ. ನೀವು ಮಕ್ಕಳು ಹೇಳುತ್ತೀರಾ, ಬಾಬಾ ನೆನಪು ಮಾಡುತ್ತೇವೆ, ಆದರೆ ಮರೆತು ಹೋಗುತ್ತೇವೆ. ಆಶ್ಚರ್ಯವಾಗಿದೆಯಲ್ಲವೇ? ಎಷ್ಟು ದೊಡ್ಡ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ, ಆದರೆ ಮರೆತು ಹೋಗುತ್ತೀರಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ತಂದೆಯ ಶ್ರೀಮತ ಹಾಗೂ ಪವಿತ್ರತೆಯ ಬಲದಿಂದ ಈ ಪತಿತ ಸೃಷ್ಟಿಯನ್ನು ಪಾವನ ಮಾಡುವ ಸೇವೆ ಮಾಡಬೇಕು. ತಮಗಾಗಿ ತಮ್ಮ ರಾಜ್ಯ ಸ್ಥಾಪನೆ ಮಾಡಬೇಕು. ಪಾರಲೌಕಿಕ ತಂದೆ ಯಾರು ಇಷ್ಟು ಮಧುರವಾಗಿದ್ದಾರೆ, ಯಾರಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ, ಅವರನ್ನು ನಿರಂತರ ನೆನಪು ಮಾಡಬೇಕು. ಯೋಗ ಬಲದಿಂದ ರಾಜ್ಯವನ್ನು ತೆಗೆದುಕೊಳ್ಳಬೇಕು. ವರದಾನ: ಪ್ರತಿ ಮಾತಿನ ಮೂಲಕ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಆತ್ಮಿಕ ಭಾವ ಮತ್ತು ಶುಭ ಭಾವನೆಯಿಂದ ಸಂಪನ್ನ ಭವ. ಮಾತಿನಿಂದ ಭಾವ ಮತ್ತು ಭಾವನೆ ಎರಡು ಅನುಭವವಾಗುವುದು. ಒಂದು ವೇಳೆ ಪ್ರತಿ ಮಾತಿನಲ್ಲಿ ಶುಭ ಅಥವಾ ಶ್ರೇಷ್ಠ ಭಾವನೆ, ಆತ್ಮಿಕ ಭಾವವಿದ್ದರೆ ಆ ಮಾತಿನಿಂದ ಜಮಾದ ಖಾತೆಯು ವೃದ್ಧಿಯಾಗುವುದು. ಒಂದು ವೇಳೆ ಮಾತಿನಲ್ಲಿ ಈರ್ಷೆ, ದ್ವೇಷ, ತಿರಸ್ಕಾರದ ಭಾವನೆಯು ಸ್ವಲ್ಪ ಪರ್ಸೆಂಟ್ನಲ್ಲಿದ್ದರೂ ಕಳೆದುಕೊಳ್ಳುವ ಖಾತೆಯು
ಹೆಚ್ಚಾಗುತ್ತದೆ. ಸಮರ್ಥ ಮಾತಿನ ಅರ್ಥವಾಗಿದೆ. ಯಾವ ಮಾತಿನಲ್ಲಿ ಪ್ರಾಪ್ತಿಯ ಭಾವ ಅಥವಾ ಸಾರವಿರುವುದು. ಒಂದು ವೇಳೆ ಮಾತಿನಲ್ಲಿ ಸಾರವಿಲ್ಲದಿದ್ದರೆ ಮಾತು ವ್ಯರ್ಥದ ಖಾತೆಯಲ್ಲಿ ಹೊರಟು ಹೋಗುವುದು. ಸ್ಲೋಗನ್: ಪ್ರತಿಯೊಂದು ಕಾರಣದ ನಿವಾರಣೆ ಮಾಡುತ್ತಾ ಸದಾ ಸಂತುಷ್ಟವಾಗಿರುವುದೇ ಸಂತುಷ್ಟಮಣಿ ಆಗುವುದಾಗಿದೆ. ಒಳ್ಳೆಯದು. ಓಂ ಶಾಂತಿ.